ಗಾಂಧಿನಗರಕ್ಕೆ ಎಂಟ್ರಿ ಕೊಡಬೇಕು, ಬಣ್ಣದ ಲೋಕದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸ್ಬೇಕು ಅನ್ನುವಂತಹ ಒಂದಿಷ್ಟು ಆಲೋಚನೆಗಳ ಜೊತೆಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂಥವರ ಬಯಕೆಗಳೇನಿರುತ್ತೋ ಅದು ಸುಲಭಕ್ಕೆ ಹಿಡಿಯೋರಲ್ಲ. ಸೊ ಒಂದು ಸಾಕಷ್ಟು ಕಲ್ಲು ಮುಳ್ಳಿನ ಹಾದಿ ಇರುತ್ತೆ. ಇಂಥದ್ದನ್ನು ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿರ್ತೀವಿ. ಬಟ್ ಈಗ ಸಹಜವಾಗಿ ಅಂದ್ಕೊಳ್ತೀವಿ, ಒಂದು ರಿಯಾಲಿಟಿ ಶೋಗೆ ಹೋಗಿ ಬಂದರೆ ಸಾಕು, ನಮ್ಮ ಲೈಫ್ ಬದಲಾಗ್ಬಿಡುತ್ತೆ, ಏನೇನೋ ನಾವು ಅಂದ್ಕೊಂಡಿದ್ದು ಆಗ್ಬಿಡುತ್ತೆ ಅನ್ನೋಂಥ ಆಲೋಚನೆಗಳೇ ಸಾಕಷ್ಟು ಜನ ಇರ್ತಾರೆ. ಬಟ್ ಅಂಥದ್ದು ಯಾವುದೂ ಕೂಡ ಸುಲಭಕ್ಕಾಗಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇರ್ತಕ್ಕಂತಹ ಕೋರಾ ಸಿನಿಮಾದ ನಟ ಸುನಾಮಿ ಕಿಟ್ಟಿ ಅವರು ಮೊದಲ ಬಾರಿಗೆ ಗಾಂಧಿನಗರಕ್ಕೆ ನಾಯಕನಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅವರ ಮಾತುಗಳಲ್ಲಿ ಈ ಎಲ್ಲ ಬೇಸರ ಇದೆ. ಕಿಟ್ಟಿಯವರೇ, ಸಹಜವಾಗಿ ಹೇಳ್ತಾ ಇರ್ತೀವಿ ಗಾಂಧಿನಗರಕ್ಕೆ ಎಂಟ್ರಿ ಕೊಡಬೇಕು, ನಮ್ಮ ಕನಸನ್ನು ಈಡೇರಿಸ್ಕೋಬೇಕು ಅಂತ. ಮೊದಲ ಸಿನಿಮಾ ಕೋರಾ ಅನ್ನೋಂಥ ಸಿನಿಮಾದಲ್ಲಿ ಕಾಡಿನ ನಡುವೆ ಒಂದು ಕಾದಾಟಕ್ಕೆ ನಿಂತಿದ್ದೀರಿ, ಹೆಂಗೆ ಆಗ್ತಾ ಇದೆ ಅಂತ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಸರ್ ಹೇಳ್ದಂಗೆ ರಿಯಾಲಿಟಿ ಶೋ ಮಾಡಿದ ತಕ್ಷಣ ಸ್ಟಾರ್ ಆಗ್ಬಿಡ್ತೀವಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬದುಕನ್ನ ಕಡ್ಕೋತೀವಿ, ಲೈಫ್ ಸೆಟ್ಲಾಯಿತು, ನಮ್ಗೆ ಯಾರು ಬೆಳೆಸೋರಿಲ್ಲ, ನಾವೇ ಬೆಳೆದ್ಬಿಟ್ಟು ಅನ್ನೋದೆಲ್ಲ ದೊಡ್ಡ ತಪ್ಪು. ಲೈಫಲ್ಲಿ ನಾವು ಎಷ್ಟೇ ರಿಯಾಲಿಟಿ ಶೋಗಳು ಮಾಡೋದು ಅದರಿಂದ ಏನು ಪಡ್ಕೋತೀವಿ, ಏನು ಅದನ್ನ ಸಾಧನೆ ಮಾಡ್ತೀವಿ, ಅದೇ ನಮ್ಗೆ ಉಳ್ಕೊಳ್ಳೋದು ಹೊರತು ಇನ್ನೊಬ್ರು ಬೆಳೆಸ್ತಾರೆ ಅನ್ನೋದೇ ಅಲ್ಲ ತಪ್ಪು ಸರ್. ಆ ಬಡವ್ರ ಮಕ್ಕಳು ಬೆಳಿಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತೆಲ್ಲ ಡೈಲಾಗ್ಗಳು ಹೊಡೆಯೋದಲ್ಲ ಸರ್. ನಾವು ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಬೆಳೆಸಿದ್ರೆ ಬೆಳೆಯೋಕ್ಕಾಗೋದು. ಈ ಬಡವ್ರ ಮಕ್ಕಳೆಲ್ಲ ಫುಟ್ಪಾತಲ್ಲಿ ತರಕಾರಿ ಮಾರ್ಕೊಂಡು ಯಾವುದೋ ಒಂದು ಅಂಗಡಿಗಳಲ್ಲಿ ಕೆಲಸ ಮಾಡ್ಕೊಂಡು ಆಟೋ ಡ್ರೈವರ್, ಎಷ್ಟು ಜನ ಬಡವರಿಲ್ಲ, ಏನಕ್ಕೆ ಬೆಳೆದಿಲ್ಲ? ನಮ್ಗಿಂತ ಟ್ಯಾಲೆಂಟ್ ಇರೋರು ಇನ್ನೂ ಕನ್ನಡ ಇಂಡಸ್ಟ್ರಿಲಿ ತುಂಬ ಜನ ಇದ್ದಾರೆ. ಏನಕ್ಕೆ ಬೆಳೆದಿಲ್ಲ ಸರ್? ಸಪೋರ್ಟ್ ಇಲ್ಲ, ಹಿಂದೆ ಬೆಳೆಸಲ್ಲ, ಮುಂದೆ ಕೈ ಹಿಡ್ದು ನಡೆಸಲ್ಲ, ಒಂದೊಳ್ಳೆ ಪ್ರೊಡ್ಯೂಸರ್ ಸಿಗಲ್ಲ, ಒಂದೊಳ್ಳೆ ಡೈರೆಕ್ಟರ್ ಬಂದು ಸಿನಿಮಾ ಮಾಡಿಲ್ಲ ಅಂದಮೇಲೆ ಹೆಂಗೆ ಬೆಳೀತಾರೆ ಗಾಂಧಿನಗರದಲ್ಲಿ ಸರ್? ರಿಯಾಲಿಟಿ ಶೋ ಮಾಡೋದು ಹೊಟ್ಟೆಗಾಗಿ ಬಟ್ಟೆಗಾಗಿ. ಅವತ್ತೊಂದು ದಿನ ನಾವೇನು ಕಷ್ಟಪಟ್ಟಿದ್ದು ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೆ ಹೊರಗಡೆ ಬಂದಲ್ಲ, ಅವಾಗ ಆಟಿಟ್ಯೂಡ್ನ ಬಿಟ್ಟು ದುರಾಂಕಾರ ಅಹಂಕಾರನ ಬಿಟ್ಟು ಬದುಕಬೇಕಷ್ಟೇ ಸರ್. ನಾನು ಅಷ್ಟು ಶೋಗಳಿಗೆ, ರಿಯಾಲಿಟಿ ಶೋಗೆ ಬ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ನಾನು ಅಷ್ಟು ಶೋಗಳು, ಒಂದು 3 ಶೋಗಳು ಗೆದ್ದಿದ್ದೀನಿ. ನಮ್ಮ ತಾಯಿನೂ ಶೋ ಗೆಲ್ಸಿದ್ದೀನಿ. ನಮ್ಮ ತಾಯಿನೂ ಎಲ್ಲೋ ಒಂದು ಕಡೆ ಇದ್ಕೊಂಡು ಅವರು ಬಂದು ಒಂದು ಶೋ ಗೆದ್ದಾರೆ ಅಂದರೆ ತಮಾಷೆ ಇಲ್ಲ. ರಿಯಾಲಿಟಿ ಶೋ ಅಲ್ಲಿ ಅನ್ನ ತಿಂದಿದ್ದೀವಿ, ಯಾವತ್ತೂ ಸುಳ್ಳು ಹೇಳ್ಬಾರ್ದು. ರಿಯಾಲಿಟಿ ಶೋಯಿಂದನೇ ನಾನು ಬದುಕು ಬಂದಿರೋದು. ಬಟ್ ಬದುಕು ಅಂದರೆ ಉಣ್ಣಕ್ಕೆ ತಿನ್ನೋಕ್ಕೆ ಎಲ್ಲ ಮಾಡಿಕೊಂಡು ಒಂದೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಬಟ್ಟು ಸಿನಿಮಾ ಅಂತ ಬಂದಾಗ ಇಷ್ಟು ವರ್ಷದಲ್ಲಿ ಬಿಗ್ ಬಾಸ್, ಇಂಡಿಯನ್ ಡ್ಯಾನ್ಸ್ ಸ್ಟಾರ್ ಮತ್ತು ಲೈಫ್ ಸೂಪರ್ ಎಲ್ಲ ಶೋಗಳು ಮಾಡೋದು. ಅದಾದಮೇಲೆ ಯಾರಿಗೆ ಬಂದು ಕೈ ಹಿಡ್ದು ಮುಂದೆ